ವೈಟ್ ಫಿಶ್ ಇನ್ ಝೂಮ್ ಮಾಡೋಣ. ಆವಿದ್ಯಾ? ಆವಿದೆಯಂತೆ ಅಲ್ಲಿ 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 ಕೆಳಗಡೆ. ಅವತ್ತು ಏನಂಗಂತ ಸೈಡಿಗೆ ಬರ್ರಿ, ಒಲಿ ಹತ್ರಕ್ಕೆ ಹೋಗ್ಬಿಟ್ರಿ. ಇಲ್ಲಿ ಹಲವಾರು ಶೂಟಿಂಗ್ಗಳು ನಡೆದಿದೆ. ನನ್ನ ಹೆಂಡತಿಗೆ ಗೊತ್ತಾಗ್ಲಿ ಅಂತ ಹೇಳ್ತಿದ್ದೀನಿ. ದ ರಾಜ್ ದ ಶೋ ಮ್ಯಾನ್ ಶೂಟಿಂಗ್ ಆಗಿದೆ. ಇಲ್ಲಿ ಅಮ್ಮ ಬಾಯ್ ಮಾಡ್ತಿದ್ದಾರೆ. ಇಲ್ಲಿ ನನ್ನ ಹೆಂಡತಿ ಸುತ್ತವಳೆ. ಅಯ್ಯೋ ಆಲ್ ರೈಟ್ ಮಾ. ಒಳ್ಳೆ ಲೊಕೇಶನ್ ಇದೆ. ಹಿಂದೆ ಅಲ್ಲಿ ಕೊಳ ಕಾಣ್ತಿದೆ, ಈ ಕಡೆ ಇಲ್ಲಿ ಟೆಂಪಲ್ ಇದೆ. ವಿಡಿಯೋ ತೆಗಿತಾ ಇದ್ದೀನಿ, ಸುಮ್ಮನೆ. ಹೇ ಫ್ಯಾಮ್ಜಾಮ್, ವೆಲ್ಕಮ್ ಬ್ಯಾಕ್ ಟು ಪ್ಯಾಷನೇಟ್ ಕಪಲ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಗಗನ. ಇಲ್ಲಿ ಜಾನಿ ಫುಲ್ ಸುಣ್ಣ ಎಲ್ಲ ತೊಗೊಬಂದು ನೀರೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಪೇಂಟ್ ಥರ ಮಾಡ್ತಿದ್ದಾರೆ. ಸೊ ಈ ಸುಣ್ಣದಲ್ಲೇ ಪೇಂಟ್ ಮಾಡ್ತಾರೆ. ಸೊ ತುಳಸಿ ಇದು ಪಾಟ್ ಇರುತ್ತಲ್ಲ, ಅದಕ್ಕೆ ಪೇಂಟ್ ಮಾಡ್ತಿದ್ದಾರೆ. ವೈ? ಬಿಕಾಸ್ ಇವತ್ತು ತುಳಸಿ ಹಬ್ಬ, ತುಳಸಿ ಪೂಜೆ ಮಾಡಬೇಕು ಇವತ್ತು. ಸೊ ಆ ಥರ ಸೆಲೆಬ್ರೇಷನ್. ಸೊ ಇದು ಫಸ್ಟ್ ಟೈಮ್ ಈ ಹಬ್ಬ ನಾನು ಸೆಲೆಬ್ರೇಟ್ ಮಾಡ್ತಾ ಇರೋದು. ಸೊ ಫಸ್ಟ್ ದೇವ್ರ ಮನೆಯಲ್ಲಿ ಎಲ್ಲ ಪೂಜೆ ಎಲ್ಲ ಮುಗಿಸಿ ನನ್ನ ಮೇಲೆ ಇರಲಿಲ್ಲ. ಸೊ ಎಲ್ಲ ನಾನೇ ರೆಸ್ಪಾನ್ಸಿಬಿಲಿಟೀಸ್ನ ತೊಗೊಂಡಿದ್ದೆ. ಸೊ ಪ್ರಸಾದ ಎಲ್ಲ ಮಾಡಿದ್ವಿ. ಸೊ ಸಿಹಿ ಅವಲಕ್ಕಿ ಮಾಡಿ, ಸೊ ಎಲ್ಲರೂ ಪೂಜೆ ಮಾಡಿ ನನ್ನ ಮೇಲೆ ಊರಿಗೆ ಹೋಗಿದ್ರು. ಸೊ ಇವತ್ತು ನಾವು ಈ ಪೂಜೆನ ಸೆಲೆಬ್ರೇಟ್ ಮಾಡಿ, ಅಂದರೆ ಈ ತುಳಸಿ ಹಬ್ಬನ ಮುಗಿದಾದ್ಮೇಲೆ ನೆಕ್ಸ್ಟ್ ಡೇ ನಾವು ಊರಿಗೆ ಹೋಗೋಣ ಅಂತ ರೆಡಿ ಆಗ್ತಿದ್ವಿ. ಸೊ ಹಬ್ಬ ಎಲ್ಲ ಮುಗಿದಾದ್ಮೇಲೆ ಫೋಟೋಸ್ ವೀಡಿಯೋಸ್ ಎಲ್ಲ ತಗೊಂಡು ನೆಕ್ಸ್ಟ್ ಡೇ ನಾವು ಕೂಡ ಊರಿಗೆ ಹೋಗ್ತಾಯಿದ್ದೀವಿ. ಸೊ ಊರಿಗೆ ಏನಕ್ಕೆ ಹೋಗ್ತಾ ಇದ್ದೀವಿ ಅಂದರೆ, ಇವತ್ತು ನಾವು ಹೋಗ್ತಿರೋದು ನಮ್ಮ ಮನೆಯ ದೇವರು ಅಂದರೆ ಚೆಲುವನಾರಾಯಣ ಸ್ವಾಮಿ ಟೆಂಪಲ್ ವಿಚ್ ಇಸ್ ಇನ್ ಮೇಲುಕೋಟೆ. ಸೊ ಇವತ್ತು ನಾವು ಫ್ಯಾಮಿಲಿ ಟುಗೆದರ್ ಮೇಲುಕೋಟೆಗೆ ಹೋಗ್ತಾ ಇದ್ದೀವಿ. ಈ ಒಂದು ಟೆಂಪಲ್ಗೆ ನಾನಂತೂ ವಿಸಿಟ್ ಮಾಡ್ತಿರೋದು ದಿಸ್ ಇಸ್ ಮೈ ಫಸ್ಟ್ ಟೈಮ್. ಬರೀ ಮೂವೀಸು ಟಿ ವಿಸಲ್ಲಿ ಮಾತ್ರ ನೋಡಿದೆ. ಸೊ ಇವತ್ತು ನನಗೆ ಈ ಒಂದು ದೊಡ್ಡ ಆಪರ್ಚುನಿಟಿ ಸಿಕ್ಕಿದೆ ದ್ಯಾಟ್ ನಮ್ಮ ಮನೆ ದೇವರು ಮದುವೆ ಆದಮೇಲೆ ಫಸ್ಟ್ ಟೈಮ್ ನಾನು ನಮ್ಮ ಮನೆ ದೇವರಿಗೆ ಹೋಗ್ತಾ ಇದ್ದೀನಿ ಆಫ್ಟರ್ 3 years ಆಫ್ ಮೈ ಮ್ಯಾರೇಜ್. ಸೊ ಕಮ್ ಆನ್, ಲೆಟ್ಸ್ ಗೋ. ನನ್ನ ಮೇಲೆ ಊರಲ್ಲಿದ್ದರು ಅಂತ ಹೇಳಿದ್ನಲ್ಲ. ಸೊ ಊರಿಗೆ ಹೋಗಿ ಅವ್ರನ್ನ ಪಿಕ್ ಮಾಡಿಕೊಂಡು ನಾವು ಟೆಂಪಲ್ಗೆ ಅಂತೂ ಇಂತೂ ರೀಚ್ ಆದ್ವಿ. ಸೊ ಟೆಂಪಲ್ ಅಂತೂ ಸಕ್ಕತ್ತಾಗಿತ್ತು. ಸೊ ಒಳಗಡೆ ಹೋಗಿ ಫುಲ್ ದೇವ್ರ ದರ್ಶನ ಮಾಡಿಕೊಂಡು ಅದಾದಮೇಲೆ ಫುಲ್ ಫೋಟೋಸ್ ವೀಡಿಯೋಸ್, ಆಬ್ವಿಯಸ್ಲಿ ಫಸ್ಟ್ ಟೈಮ್ ಬಂದಿರೋದಲ್ವಾ, ಹೇಗೆ ಮಿಸ್ ಮಾಡ್ಕೋತೀವಿ. ಸೊ ಅದಾದಮೇಲೆ ಸ್ವಲ್ಪ ಟಯರ್ಡ್ ಫೀಲ್ ಆಗ್ತಿತ್ತು, ಅದಕ್ಕೆ ಜ್ಯೂಸ್ ಕುಡಿತಾ ಚಿಯರ್ಸ್ ಮಾಡ್ತಾ ನಾವು ನೆಕ್ಸ್ಟ್ ಹೋಗಿದ್ದು ಕಲ್ಯಾಣಿ ಹತ್ರ. ಸೊ ಕಲ್ಯಾಣಿ ಹತ್ರ ಹೋಗಬೇಕು ಅಂದ್ಕೊಂಡ್ವಿ. ಅದಕ್ಕಿಂತ ಮುಂಚೆ ಯೋಗ ನರಸಿಂಹ ಟೆಂಪಲ್ಗೆ ಹೋಗಬೇಕು ಅಂತ ಅಂದ್ಕೊಂಡ್ವಿ. ಸೊ ಇವಾಗ ನಾವು ಬಂದಿರೋದು ಯೋಗ ನರಸಿಂಹ ಟೆಂಪಲ್ ವಿಚ್ ಇಸ್ ಅಲ್ಲೇ ನಿಯರ್ ಬೈ ಅಲ್ಲೇ ಇದೆ. ಸೊ ಅಲ್ಲಿಂದ ಕಲ್ಯಾಣಿ ಕೂಡ ಕಾಣುತ್ತೆ. ಪ್ಲೀಸ್ ಮಾತ್ರ ಸಕ್ಕತ್ತಾಗಿತ್ತು. ಒಳ್ಳೆ ಲೊಕೇಶನ್ ಇದೆ. ಹಿಂದೆ ಅಲ್ಲಿ ಕೊಳ ಕಾಣ್ತಿದೆ, ಈ ಕಡೆ ಇಲ್ಲಿ ಟೆಂಪಲ್ ಇದೆ. ವಿಡಿಯೋ ತೆಗಿತಾ ಇದ್ದೀನಿ, ಸುಮ್ಮನೆ. ಅದಾದಮೇಲೆ ನಾವು ಬಂದಿದ್ದು ಕಲ್ಯಾಣಿಗೆ. ಸೊ ಕಲ್ಯಾಣಿಯಲ್ಲಿ ಫಿಶಸ್ ಎಲ್ಲ ಇತ್ತು. ಸೊ ಅದಕ್ಕೆಲ್ಲ ಕಳ್ಳೆಪುರಿ ಎಲ್ಲ ಹಾಕ್ತಾಯಿದ್ರು. ಸೊ ನಾವು ಎಲ್ಲ ಹಾಕಿ ಸ್ವಲ್ಪ ಅಲ್ಲೇ ಫುಲ್ ಟೈಮ್ ಸ್ಪೆಂಡ್ ಮಾಡಿದ್ವಿ.
ಅಲ್ಲಿ ಫುಲ್ ಸಖತ್ತಾಗಿರೋ ಫಿಶಸ್, ಕಲರ್ ಫಿಶಸ್ ಎಲ್ಲ ಇತ್ತು. ಅದನ್ನು ಫುಲ್ ನೋಡಿ ಎಂಜಾಯ್ ಮಾಡ್ತಾ ಇದ್ವಿ. ಸೊ ಕಲ್ಯಾಣಿ ಹತ್ರ ಹೋದಾದ್ಮೇಲೆ ಸೊ ಅಲ್ಲಿ ಸ್ವಲ್ಪ ಫುಲ್ ಟೈಮ್ ಸ್ಪೆಂಡ್ ಮಾಡಿ ಅಲ್ಲೂ ಸ್ವಲ್ಪ ಫೋಟೋಸ್ನೆಲ್ಲ ತೊಗೊಂಡು ನೆಕ್ಸ್ಟ್ ನಾವು ಹೋಗಿದ್ದು ಧನುಷ್ ಕೋಟೆಗೆ. ನೀವು ಬಹುಶಃ ಇದನ್ನು ಕೇಳಿರ್ತೀರಾ ಅನಿಸುತ್ತೆ. ಇದನ್ನು ಧನುಷ್ ಕೋಟಿ ಸೀತಾಕುಂಡ್ ಅಂತಲೂ ಕರೀತಾರೆ. ಇದ್ರ ಬಗ್ಗೆ ಏನೋ ಹಿಸ್ಟಾರಿಕಲ್ ಸ್ಟೋರಿ ಇದೆ. ರಾಮ ಮತ್ತು ಸೀತಾ ವನವಾಸದಲ್ಲಿದ್ದಾಗ ಇಲ್ಲಿಗೆ ಬಂದಿದ್ರು ಅಂತ. ನಿಮ್ಗೆ ಏನಾದರೂ ಅದನ್ನು ತಿಳ್ಕೊಬೇಕು ಅನ್ನೋ ಕ್ಯೂರಿಯಾಸಿಟಿ ಇದ್ದರೆ ಗೂಗಲ್ ಹೋಗಿ ವಿಕಿಪೀಡಿಯಾ ಚೆಕ್ ಮಾಡಿದ್ರೆ ವಿಲ್ ಗೆಟ್ ಆಲ್ ದಿಸ್ ಇನ್ಫಾರ್ಮೇಷನ್. ಬಿಕಾಸ್ ನನಗೆ ಗೊತ್ತಿಲ್ಲದೆ ಇರೋ ರಾಂಗ್ ಇನ್ಫಾರ್ಮೇಷನ್ ಎಲ್ಲ ಕೊಡೋಕ್ಕೆ ಇಷ್ಟ ಇಲ್ಲ. ಸೊ ಪ್ರಾಬ್ಲಿ ಎಲ್ಲ ಮೆನ್ಷನ್ ಮಾಡಿರ್ತಾರೆ. ಯು ಕ್ಯಾನ್ ಹ್ಯಾವ್ ಅ ಲುಕ್ ದೇರ್. ಸೊ ಇದಾದಮೇಲೆ ನಾವು ಬಂದಿದ್ದು ರಾಯಗೋಪುರ. ಸೊ ರಾಜ್ ಮೂವಿ ಶೂಟಿಂಗ್ ಎಲ್ಲ ಮಾಡಿರ್ತಾರೆ. ಸೊ ಜಾನಿ ಹೇಳ್ತಿದ್ರು ಶೂಟಿಂಗ್ ಎಲ್ಲ ಮಾಡ್ತಾರೆ ಅಂತ. ನಾನು ಕೂಡ ಇದನ್ನು ಫೋಟೋಸಲ್ಲಿ ಅಥವಾ ವೀಡಿಯೋಸಲ್ಲಿ ಮಾತ್ರ ನೋಡಿದ್ದೆ. ಸೊ ಇವಾಗ ಮತ್ತೆ ಡೈರೆಕ್ಟಾಗಿ ನೋಡೋಕ್ಕೆ ಬಂದಿದ್ದೀವಿ. ಸೊ ಐ ವಾಸ್ ರಿಯಲಿ ಹ್ಯಾಪಿ. ಇಲ್ಲೂ ಕೂಡ ಸ್ವಲ್ಪ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇಲ್ಲಿಂದ ಕೂಡ ಏನು ಟೆಂಪಲ್ ಕೂಡ ಕಾಣಿಸುತ್ತೆ. ಟೆಂಪಲ್ ಕೂಡ ವಿಸಿಬಲ್ ಇದೆ ಇಲ್ಲಿಂದ. ನೋಡಿ ಅಲ್ಲಿ ನೋಡ್ತಿರ್ಬೋದು ನೀವು. ಪ್ಲೇಸಸ್ ಎಲ್ಲ ನಿಜವಾಗ್ಲೂ ಅದ್ಭುತವಾಗಿತ್ತು. ಸೊ ಅಲ್ಲೇ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಬಂದಿದ್ದು ಮಂಡ್ಯದಲ್ಲಿರೋ ಅಂಥ ರಂಗನಾಥ ಸ್ವಾಮಿ ಟೆಂಪಲ್ಗೆ. ಸೊ ಈ ಟೆಂಪಲಲ್ಲಿ ಸ್ವಲ್ಪ ನನ್ನ ಮಿಲ್ ಅವ್ರದ್ದು ಸ್ವಲ್ಪ ಅರಿಕೆ ಇತ್ತು. ಸೊ ಅದಕ್ಕೆ ಇಲ್ಲಿ ಕೂಡ ಬಂದಿದ್ವಿ. ಸೊ ಇಲ್ಲಿ ಎಲ್ಲ ಮುಗಿಸೋ ಅಷ್ಟರಲ್ಲೇ ಆಲ್ಮೋಸ್ಟ್ 6:30 ಆಗಿತ್ತು. ಅಷ್ಟರಲ್ಲಿ ಫುಲ್ ಕತ್ಲಾಗ್ಬಿಟ್ಟಿತ್ತು. ಅದಾದಮೇಲೆ ಫುಲ್ ಜೋರು ಮಳೆ ಸ್ಟಾರ್ಟ್ ಆಯಿತು. ಬಿಕಾಸ್ ನಾವು ನೆಕ್ಸ್ಟ್ ಪ್ಲ್ಯಾನ್ ಮಾಡಿದ್ದು ಚಾಮುಂಡೇಶ್ವರಿ ಟೆಂಪಲ್ಗೆ ಹೋಗಬೇಕು ಅಂತ. ಫುಲ್ ಕನ್ಫ್ಯೂಷನಲ್ಲಿದ್ವಿ, ಹೋಗಬೇಕಾ ಬೇಡವಾ, ಫುಲ್ ಮಳೆ ಬರ್ತಿತ್ತು. ಸೊ ಹೇಗೋ ಇಷ್ಟು ದೂರ ಬಂದಿದ್ವಿ, ಹೋಗ್ಬಿಡೋಣ ಅಂತ ಅಂದ್ಕೊಂಡು ಫುಲ್ ಗಟ್ಟಿ ಮನ್ಸು ಮಾಡ್ಕೊಂಡು ಬಂದ್ವಿ. ಸೊ ಚಾಮುಂಡೇಶ್ವರಿ ಟೆಂಪಲ್ಗೆ ಬಂದು ಇಲ್ಲೂ ಕೂಡ ದರ್ಶನ ಚೆನ್ನಾಗಾಯಿತು. ಸೊ ವಿ ಎಂಜಾಯ್ಡ್ ಅ ಲಾಟ್. ಇವತ್ತು ಫುಲ್ ಟೆಂಪಲ್ ರನ್ ಮಾಡಿದ್ವಿ, ಸಕ್ಕತ್ತಾಗಿತ್ತು. ಸೊ ವಿ ಎಂಜಾಯ್ಡ್ ಅ ಲಾಟ್. ಐ ಹೋಪ್ ನೀವು ಕೂಡ ಎಂಜಾಯ್ ಮಾಡಿದ್ರಿ ಅಂತ ಅನ್ಕೋತೀನಿ. ಸೊ ಅಲ್ಲೂ ಕೂಡ ಫೋಟೋಸ್ ವೀಡಿಯೋಸ್ ತೊಗೊಂಡು ಸ್ವಲ್ಪ ವಾಕಿಂಗ್ ಮಾಡಿ ವ್ಯೂವ್ನೆಲ್ಲ ಎಂಜಾಯ್ ಮಾಡಿ. ಬೆಟ್ಟ ಅಲ್ವಾ, ಸೊ ಹತ್ಬೇಕಾದ್ರೆ ಇಳಿಬೇಕಾದ್ರೆ ಫುಲ್ ಲೈಟಿಂಗ್ಸ್ ಎಲ್ಲ ಆನ್ ಇತ್ತು. ಬೇರೆ ಬರಬೇಕಾದ್ರೆ ಫುಲ್ ಕತ್ಲಾಗಿತ್ತು, ಸಕಲಾಗಿ ಕಾಣಿಸ್ತಿತ್ತು. ಅದಾದಮೇಲೆ ವೆಜ್ ಊಟ ತಿನ್ಕೊಂಡು ವಾಪಸ್ ಬಂದಿದ್ದೀವಿ. ಬಿಕಾಸ್ ದೇವಸ್ಥಾನ ಎಲ್ಲ ಹೋಗಿದ್ವಿ ಅಂತ. ಸೊ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಹ್ಯಾವ್ ಎ ನೈಸ್ ಡೇ.